ಹಲೋ ಫ್ರೆಂಡ್ಸ್, ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಟೀ ಕುಡಿತಾ ಇದ್ದೀನಿ, ಟೀ ಕುಡಿಯೋಣ. ಬಿಸ್ಕೆಟ್ ಇಲ್ಲದೆ ನಮಗೆ ಟೀನೇ ಹೋಗಲ್ಲ, ಮಾರ್ನಿಂಗ್ ಟೀ ಇರಲೇಬೇಕು. ಮತ್ತು ನಾವು ಇವತ್ತು ಶಿವಗಂಗೆಗೆ ಹೊರಟಿದ್ವಿ, ಶಿವಕುಮಾರ ಸ್ವಾಮಿ ಸಿದ್ಧಗಂಗಾ ಮಠಕ್ಕೆ ಹೊರಟಿದ್ವಿ. ಅವರ ಜನ್ಮದಿನ ಇತ್ತು, ಏಪ್ರಿಲ್ 1 ಇವತ್ತು. ಸೊ ಹಾಗಾಗಿ ಅವ್ರ ಜನ್ಮದಿನದ ಪ್ರಯುಕ್ತವಾಗಿ ನಾನು, ನನ್ನ ಮಗ ಮತ್ತು ನಮ್ಮ ಫ್ಯಾಮಿಲಿ ಹೊರಟಿದ್ವಿ. ನೋಡಿ, ಇದು ಸಿದ್ಧಗಂಗೆ ಅವ್ರದ್ದು ತಾಂತ್ರಿಕ ಕಾಲೇಜು. ಸೊ ನಾವೀಗ ಸದ್ಯ ಮಠಕ್ಕೆ ಬಂದ್ವಿ. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಂಟ್ರೆನ್ಸ್ ಈ ಥರ ಇತ್ತು ನೋಡಿ, ತುಂಬ ಚೆನ್ನಾಗಿ ಮಾಡಿದರು. ವಿಜಯ ಸೇನೆ ಅಂತ ಹೇಳಿ ದೊಡ್ಡದಾಗಿ ಮಾಡಾಕ್ಸಿದ್ರು ನೋಡಿ. ಎಂಟ್ರೆನ್ಸ್ ಈ ಥರ ಇತ್ತು. ಮತ್ತು ಹೋಗ್ತಾ ಪರಿಚಯಸ್ಥರು ಸಿಕ್ಕಿದ್ರು, ಅವರು ಐಸ್ ಕೊಡಿಸಿದ್ರು, ಐಸ್ ತಿಂದ್ವಿ. ಮತ್ತು ಇಲ್ಲಿ ಪೆಂಡೋಲ್ ಹಾಕ್ಬಿಟ್ಟು ರಕ್ತದಾನ ಅಂತ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ತುಂಬ ಒಳ್ಳೆಯದು ತಾನೇ, ಯಾರಿಗೆ ಬ್ಲಡ್ ಜಾಸ್ತಿ ಇರುತ್ತೋ ಅವ್ರು ಹೋಗಲ್ಲಿ ಕೊಡೋ ಥರ ಮಾಡ್ಕೊಂಡಿದ್ರು. ಒಂದು ಜೀವಕ್ಕೆ ಏನಾದರೂ ಹೆಲ್ಪ್ ಆಗುತ್ತಂದರೆ ತುಂಬ ಒಳ್ಳೆಯದು ತಾನೇ. ಮತ್ತು ನಾವು ಊಟಕ್ಕೆ ಬಂದ್ವಿ ಫ್ರೆಂಡ್ಸ್. ಮತ್ತು ಊಟಕ್ಕೆ ಬಂದಿದ್ದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ ಕಡೆ ಹೋಗಿ ಅಂತ ಹುಡುಗ ತೋರಿಸ್ತಾ ಇದ್ದ. ಸೊ ನಾವು ಈ ಕಡೆ ಹೊರಟ್ವಿ, ಈ ಕಡೆ ಬಂದ್ವಿ ಫ್ರೆಂಡ್ಸ್. ಊಟ ಕೊಡೋ ಹಾಲಲ್ಲಿ ಬಂದ್ವಿ ನಾವು. ಸೊ ನೋಡಿ ಫ್ರೆಂಡ್ಸ್, ಪಾಯಸ ನಂಗೆ ತುಂಬ ಇಷ್ಟ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಸಿದ್ಧಗಂಗೆ ಮಠದಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ. ಪಾಯಸ ಮತ್ತು ಬೂಂದಿ ಮತ್ತು ಕೇಸರಿ ಬಾತು. ನಾನು ಇನ್ನೂ ಆಗ್ತಾಯಿದ್ದೆ, ನಾನು ಸಾಕು ಅಂತ ಹೇಳಿ ಮತ್ತೆ ತಿಂತಾಯಿದ್ದೆ. ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಮಗನಿಗೂ ಪಾಯಸ ತಿನ್ನಿಸ್ದೆ. ಮತ್ತು ಅನ್ನ ಸಾಂಬಾರೆಲ್ಲ ಊಟ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಹೊರಟ್ವಿ ಮನೆಗೆ ಹೊರಡ್ತಾ ಒಂದು ಸ್ವಲ್ಪ ಸಿದ್ಧಗಂಗೆ ಮಠ ನೋಡಬೇಕಿತ್ತಲ್ಲ, ಒಂದು ಸ್ವಲ್ಪ ಹಂಗೆ ರೌಂಡ್ ಹೊಡಿದ್ವಿ ನೋಡಿ. ತುಂಬ ಜನ ಏನು ಕಮ್ಮಿನೇ ಇದ್ದರು, ಜನ ಏನು ಜಾಸ್ತಿ ಇರಲಿಲ್ಲ, ಬಿಸಿಲು ಬೇರೆ ಇತ್ತಲ್ಲ. ಸೊ ಹಂಗಾಗಿ ಎಲ್ಲ ಕಮ್ಮಿ ಇತ್ತು ಜನ. ಸೊ ಎಲ್ಲ ಸಂಜೆ ಬಂದಿರ್ತಾರೆ, ನೈಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದರು. ಸೊ ನೋಡಿ, ನಮ್ಮದು ಪಯಣ ಮುಗೀತು. ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಆಟೋದಲ್ಲಿ ಹೊರಟ್ವಿ. ನನ್ನ ಮಗ ಅಂತೂ ತುಂಬ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದ. ಅವನು ಹೊರಗಡೆ ಓಡಾಡಬೇಕು ಅಂದ್ರೆ ಅವನಿಗೆ ಖುಷಿ. ಮನೇಲಿ ಇದ್ದಷ್ಟು ಅಳ್ತಾ ಇರ್ತಾನೆ, ಹೊರಗಡೆ ಎತ್ಕೊಂಡು ಓಡಾಡಿದಾಗ ಈ ಥರ ಸುಮ್ಮನೆ ಇರ್ತಾನೆ ನೋಡಿ. ಮನೆ ಕಡೆ ಹೊರಟ್ವಿ ಆಟೋದಲ್ಲಿ. ನೆಕ್ಸ್ಟು ಮನೆಗೆ ಬಂದ್ವಿ. ನೈಟ್ ಊಟ ಬಂದುಬಿಟ್ಟು ಮಜ್ಜಿಗೆ ಮಾಡಿದ್ವಿ ಫ್ರೆಂಡ್ಸ್. ಮಜ್ಜಿಗೆ ಊಟ, ಮಜ್ಜಿಗೆ ಮಾಡಿಕೊಂಡು ಅನ್ನದ ಊಟ ಮಾಡಿದೆ. ನಂಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ. ಮಜ್ಜಿಗೆಲಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.